ಇವತ್ತು ಗೊತ್ತಾಯ್ತದೆ ಕಣ ಸಿದ್ದಣ್ಣನ ಭವಿಷ್ಯ. ಇವತ್ತೇನ್ಲ ಕೋರ್ಟಿನ ತೀರ್ಪು? ಏನಾರ ಉಲ್ಟ ಹೊಡೆದ್ರೆ ರಾಜೀನಾಮೆ ಕೊಡ್ತದ ಹೆಂಗ್ಲೆ? ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಸೂಪರ್ ಮಾಮಾ. ಕೇಳಿಸ್ಕೊಂಡೆ ಗಣಪ. ಯಡಿಯೂರು ಕಣ್ಣೀರ್ ಹಾಕ್ತಾ ಕುರ್ಚಿ ಬಿಟ್ಟೋದಂಗಿ ಸಿದ್ದಣ್ಣನು ಹೋಯ್ತದೆ ಅನ್ಕೊಂಡ್ರಂಗವೇ ಕಣ್ಲ ಪಾಪ ಬಿಜೆಪಿ ಅವು. ಆದ್ರೆ ಈ ಸಿದ್ದಣ್ಣ ಅಳ್ಳಾಡೋದಿಲ್ಲ ಕಣ್ಲ, ವಾಪಸ್ ತಿರುಗಿಸ್ಕೊಂಡು ಕೊಡ್ತಾ ಇರ್ತದೆ. ಅದಲ್ದಯ್ಯ ಪಾರ್ಟಿ ಒಳಗೂ ಫ್ಯಾನ್ಸ್ ಅವೇ, ವಿರೋಧ ಪಕ್ಷದಲ್ಲೂ ಫ್ಯಾನ್ಸ್ ಅವೇಕನ್ನ ಸಿದ್ದಣ್ಣಂಗೆ. ಅದಕ್ಕೆ ಇದು ಹಿಂಗೆ ಸ್ಕೋಪ್ ತಗೊಂತ ಇರೋದು. ಆದ್ರೂ ಇದ್ರ ಪಾರ್ಟಿ ಅವೆಯ ಯಾವ ಹಾಕೊಡ್ತಬೇಕನ ನೋಡಿಲಿ, ಅದ್ನವೇ ನೋವಲ್ಲೇ ಹೇಳ್ಕಂತೈತಿ. ಎರಡನೇ ಸಾರಿ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟಲ್ಲ, ಯಾರು ಅಸೂಯೆ ಪಡ್ತಾರೆ, ಯಾರು ದ್ವೇಷದ ರಾಜಕಾರಣ ಮಾಡ್ತಾರೆ ಅವರಿಂದ ಅಲ್ಲ ಬಂದಿರೋದು. ನಿಮ್ಮೆಲ್ಲರ ಆಶೀರ್ವಾದ ರಾಯನ್ ಇಟ್ಕೊಟ್ಟವ್ರು ಯಾರು? ರಾಜಕಾರಣ ಮಾಡೋರು ಎಲ್ಲಾ ಕಾಲದಲ್ಲೂ ಇರ್ತಾರೆ, ದೇಶದ ರಾಜಕಾರಣ ಮಾಡೋರು ಎಲ್ಲಾ ಕಾಲದಲ್ಲೂ ಇರ್ತಾರೆ. ಅದಕ್ಕೆ ಈ ಮಾತನ್ನ ಸುಳ್ಳು ಮಾಡಬೇಕು ಅಂತವ ಡಿಕೆ ಇರ ಬರ MP MLA ಗಳೆಲ್ಲ ಕಟ್ಕೊಂಡು ರಾಜ್ಯಪಾಲರು ಭೇಟಿ ಮಾಡಕೊಂಡಿದ್ದೆ ಕಣೆ. ಇದೊಂದು ಡ್ರಾಮಾ ಬಾಕಿ ಇತ್ತು ಕಂಡ್ಲೇಬೇಕನೈಸಿ. ಹಂಗಲ್ಲ ಕಲ್ಯಾಣ, ಮರುವಾದ ಪ್ರಶ್ನೆ ಆಗೈತೆ ಕಣ ಕಾಂಗ್ರೆಸ್ಸಿಗೆ. 136 ಸೀಟ್ ಗೆದ್ದಿರ ನಮ್ಮನ್ನ 60 ಚಿಲ್ಲರೆ ಸೀಟ್ ಗೆದ್ದಿರ ಪಾರ್ಟಿಯವು ಹಿಡ್ಕೊಂಡು ಅಳ್ಳಾಡಿಸಿ ಸರ್ಕಾರನೇ ಬೀಳ್ಸಕ್ ಹೊಂಟವ್ರೆ ಅಂದ್ರೆ ಮರುವಾದಿ ಏನಾಗೋದಿಲ್ಲ ಹೇಳು. ಅದಕ್ಕೆ ರೊಚ್ಚಿಗೆ ಕೊಟ್ಟವೆ. ಈಗ ರೊಚ್ಚಿಗೆದ್ದು ಏನ್ಲ ಪ್ರಯೋಜನ? 50% ಅಂತ ಊರ್ ತುಂಬಾ ಡಂಗೂರ ಹೊಡೆದಿದ್ವಲ್ಲ, ಸಾಬೀತ್ ಮಾಡಿದ್ವೇನ್ಲೆ? ಕರೋನಾ ಟೈಮಲ್ಲಿ ಅಷ್ಟು ದುಡ್ಡು ಹೊಡೆದವ್ರಿ, ಇಷ್ಟು ಕಾಯಿಸಕ್ಕದ್ದವ್ರಿ ಅಂತವ ಪ್ರೆಸ್ ಮೀಟ್ ಮಾಡಿದ್ವಲ್ಲ, ಏನಾರ ತನಿಖೆ ಮಾಡಿದ್ವೇನ್ಲೆ? ಅಲ್ಲೆಲ್ಲ ಬುಡ್ಕೆಂಬಂದು ಈಗ ಯಾವುದೋ ಸಿಲ್ಲಿ ಕೇಸಲ್ಲಿ ಮರುವಾದಿ ತಕ್ಕಂತವೆ. ಅದಕ್ಕೆ ಕಣ ನಾನು ಹೇಳ್ತಾ ಇರೋದು, ಅಷ್ಟು ದೊಡ್ಡ ಕೇಸಿನವು ಈಸಿಯಾಗಿ ತಪ್ಪಿಸ್ಕೊಂಡವೆ. ಇದ್ಯಾವುದೋ 50-60 ಕೋಟಿ ಹಗರಣದಿಂದ ಸರ್ಕಾರನೇ ಹೋಗೋ ಸ್ಟೇಜ್ ಬಂತಲ್ಲ ಅಂತವ ತಲೆ ಕೆಡಿಸ್ಕೊಂಡಿರೋದು ಕಣ ಇವು. 50 ಕೋಟಿ ಬೇಡ ಕಂಡ್ಲ, 50,000 ಕೊಟ್ರು ಬಡವಂಗೆ ಒಂದು ಸೂರಾಗೋಯ್ತದೆ. ಜನ ಬಿಸಿಲು ಮಳೆಯಲ್ಲಿ ಬೇಯ್ತವ್ರಿ ಕಂಡ್ಲ, ಹೊಟ್ಟೆಗಿಲ್ದೆ ಸಾಯ್ತವ್ರಿ. ನಮ್ಮ ಲೀಡ್ರುಗಳನ್ನ ನೋಟಲ್ಲೇ ಸುಟ್ರು ಇನ್ನೂ ಒಂದಷ್ಟು ಲೈಟು ದುಡ್ಡು ಮಿಕ್ಕಿರ್ತದೆ ಕಂಡ್ಲ. ಹಸ್ತರ್ ದುಡ್ಡು ಕಿತ್ಕೊಂಡು ತಿಂದು ಹೊಟ್ಟೆ ಬರ್ರಿಸ್ಕೊಂಡಿರ ಈ ನಾಲಾಯಕರುಗಳು ಪಡಬಾರದ ಕಷ್ಟ ಪಡ್ಬಿಡ್ಲಿ ಕಂಡ್ಲ. ಅದೊಂದೇ ನನ್ನ ಇವತ್ತಿನ ಪ್ರೇಯರು. ಕೇಳೋ ಭಗವಂತ ಶಿವನಿ ಶಂಭುಲಿಂಗ. Kuitan ka na, no!